ವಾಗಿ ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್ ಕನ್ನಡ. ಗುತ್ತೂರಿನಲ್ಲಿರುವ ಶ್ರೀಶಕ್ತಿ ವೃದ್ಧಾಶ್ರಮದಲ್ಲಿ ಮಹಾತ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿಸಿದ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಮಾದಿಗ ಸಮಾಜದ ಹಿರಿಯ ಮುಖಂಡರಾದ ಕೆ ಭಾನುಮೂರ್ತಿರವರ 59ನೇ ವರ್ಷದ ಹುಟ್ಟುಹಬ್ಬ ಅದ್ದೂರಿಯಾಗಿ ಆಚರಿಸಲಾಯಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹರಿಹರ ತಾಲೂಕಿನ DSS ಸಂಚಾಲಕರಾದ ಹಾಗೂ ಮಾಹಿತಿಗಾರ ಪಾಕ್ಷಿಕ ಪತ್ರಿಕೆ ಸಂಪಾದಕರಾದ ಆರ್ ಶ್ರೀನಿವಾಸ್ ರವರು ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ವಕೀಲರಾದ ಚೌಡಪ್ಪ, ಶ್ರವಿತ ಸಮಾಜದ ಹಿರಿಯ ಮುಖಂಡರಾದ ಹಾಗೂ ಕರ್ನಾಟಕ ಪವರ್ 1 ನ್ಯೂಸಿನ ಸಂಪಾದಕರಾದ ದೇವೇಂದ್ರಪ್ಪ, ಕಟ್ಟಡ ಕಾರ್ಮಿಕರ ಸಂಘದ ಅಧ್ಯಕ್ಷರಾದ ಶಶಿ ನಾಯಕ್, ಮೆಲೆಬಿನೂರು ಗ್ರಾಮಾಂತರ ಸಂಘಟನಾ ಸಂಚಾಲಕರಾದ ಪ್ರಕಾಶ್ ಏಕೆ, ವೃದ್ಧಾಶ್ರಮದ ಕಾರ್ಯದರ್ಶಿರಾದ ವಿನೋದ್ ರವರು, ಸಮಾಜ ಸೇವಕ ಹನುಮಂತರವರು, ಪ್ರದೇಶದ ಸಂಘಟನಾ ಸಂಚಾಲಕರಾದ ಕರಿಬಸಪ್ಪ, ಮಂಜುನಾಥ್, ರವಿ, ದೃಶ್ಯ ಮಾಧ್ಯಮದ ವರದಿಗಾರರಾದ ಎಲ್ ತಿಪ್ಪೇಶ್ ಹಾಗೂ ಶಾಮೀರವರು, ವೃದ್ಧಾಶ್ರಮದ ಹಿರಿಯರು ಹಾಗೂ ಸಹಾಯಕ ಸಿಬ್ಬಂದಿ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಸಭೆಯನ್ನು ಉದ್ದೇಶಿಸಿ ಶಶಿ ನಾಯಕ್, ಆರ್ ಶ್ರೀನಿವಾಸ್, ಭಾನುಮೂರ್ತಿ ಮಾತನಾಡಿದರು. ಸೈಯದ್ ಇರ್ಫಾನ್, ಸತ್ಯ ಸುದ್ದಿ ನ್ಯೂಸ್ ಕನ್ನಡ, ಹರಿಹರ. ಸರ್, ಇದೇ ರೀತಿ ಇನ್ನೂ ಉತ್ತಮವಾದ ಸಮಾಜಮುಖಿ ಸೇವೆಯನ್ನ ನೀವು ಮಾಡ್ಕೊಂಡು ಹೋಗಿ. ನಿಮ್ಮ ಜೊತೆಗೆ ನಾವು ಇದ್ದೀವಿ, ಮತ್ತೆ ನಮ್ಮ ಶ್ರೀನರು ನಿಮ್ ಜೊತೆಗೆ ಇರ್ತಾರೆ. ಮುಂದೆ ಯಾವುದೇ ಸೇವೆ ಕಾರ್ಯ ಮಾಡಿ ನೀವು ಯಾವುದೋ ಒಂದು ವ್ಯಕ್ತಿಗೆ ಸೀಮಿತ ಇಲ್ಲ, ಎಲ್ಲ ಒಂದು ಸಮಾಜದ ಏಳಿಗೆಯಾಗಿ ನೀವೆಲ್ಲ ಕೆಲಸವನ್ನ ಮಾಡ್ತಾ ಇದ್ದೀರಾ. ತುಂಬಾ ಖುಷಿ ಕೊಡ್ತಾ ಇದೆ. ಇನ್ನು ಅದೇ ರೀತಿ ಉತ್ತಮವಾದ ಸೇವೆಯನ್ನ ತಾವು ಮಾಡ್ಕೊಂಡು ಹೋಗ್ಲಿ ಅಂತ ಹೇಳಿ ನಾನು ಈ ಒಂದು ಮಾತನ್ನ ವಿರಾಮ ಕೊಡ್ತೀನಿ. ಧನ್ಯವಾದಗಳು. ಅದೇ ರೀತಿಯಾಗಿ ಭಾನುಮೂರ್ತಿ ಅವರು ಸಮಾಜ ಸೇವೆಯಲ್ಲಿ ತೊಡಗಿಕೊಂಡು ಇವತ್ತಿನ ಒಂದು ಇದರಲ್ಲಿ ಸಮಾಜಮುಖಿಯಾಗಿ ಕೆಲಸ ಕಾರ್ಯಗಳು ಮಾಡ್ತಾ ಬಂದಿದ್ದಾರೆ. ಅವರು ಈ ಹಿಂದೆ ಇದ್ದಕ್ಕೂ ಅಲ್ಲಿಗಿರಂತ ಒಂದು ವಾಸ್ತವಕ್ಕೂ ನೋಡ್ತಾ ಹೋದ್ರೆ ತುಂಬಾ ವ್ಯತ್ಯಾಸ ಇದೆ. ಆ ದಿನನ ಬೇರೆ, ಈ ದಿನ ಬೇರೆ. ಹಾಗಾಗಿರೋದ್ರಿಂದ ಅವರ ಮನಸ್ಪೂರ್ವಕವಾಗಿ ನಾವು ವೃದ್ಧಾಶ್ರಮದಲ್ಲಿ ನಮ್ಮ ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ಕೊಳ್ಳೋಣ ಅಂತ ನಮ್ಮೊಡನೆ ಮಾತಾಡಿ ತೀರ್ಮಾನ ಮಾಡ್ಕೊಂಡು ನಾವು ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಕಾರ್ಯಕ್ರಮ ಅಂತ ನಮ್ಗೆ ಸಾಕಷ್ಟು ತೃಪ್ತಿ ಕೊಟ್ಟಿದೆ. ಆಮೇಲೆ ಈ ವಸತಿ ನಿಲಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ನಮ್ಮ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ್ದಾರೆ. ಸಿಬ್ಬಂದಿಗಳಾಗಿರ್ಬೋದು, ಅದರಲ್ಲಿರ್ತಕ್ಕಂಥ ರೋಗರಾಗಿರ್ಬೋದು, ಟೋಟಲ್ ಹೇಳ್ಬೇಕಂದ್ರೆ ಎಲ್ಲರೂ, ಅವ್ರಿಗೆಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ಅಭಿನಂದನೆ ಹೇಳ್ತಾ ಭಾನುಮೂರ್ತಿ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಮಾತುಗಳು. ಈ ಹುಟ್ಟುಹಬ್ಬ ಆಚರಣೆಯಲ್ಲಿ ಎಲ್ಲರೂ ಸಹಕರಿಸಿದಂತ ಬಂಧುಗಳೇ, ಇಲ್ಲಿ ನಡೆದಿರುತ್ತಂತ ಎಲ್ಲ ಸಮಿತಿಯ ನಾಗರಿಕರೇ ಮತ್ತು ಬಂಧುಗಳು ಎಲ್ಲರೂ ಸಹಕಾರ ಕೊಟ್ಟಿದ್ದು ತುಂಬಾ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.